ಬಾವಾ, ಈ ಅಮೃತಗಳಿಗೆಯಿಂದ ಈ ಮನೆಯಿಂದ ಲಕ್ಷ್ಮಿನ ಕರ್ಕೊಂಡು ಹೋಗ್ಬೇಕು. ಬೇಗ ಬೇಗ ದಯವಿಟ್ಟು ಕಳಿಸ್ಕೊಡಿ. ನೀವ್ ಹೇಳುವುದು ಸರಿನೇ. ನನ್ನ ತಂಗಿನ ನಾನು ಈಗಲೇ ಕಳಿಸ್ಕೊಡ್ತೀನಿ. ಗಿಟಾರ್ ವಾಲ್ಯೂಮ್ ಕೊಡಿ. ರಾಮಣ್ಣ, ಭಾರತಕ್ಕ, ನನ್ನ ತಂಗಿನ ನನ್ನ ಕೈಲಾದ ಮಟ್ಟಿಗೆ ಸಾಕಿ ಸಲಗಿ ಇವತ್ತು ನಿಮ್ಮ ಮಡ್ಲಿಗೆ ಹಾಕ್ತಾ ಇದ್ದೀನಿ. ಅವಳು ತಪ್ಪು ಒಪ್ಪುಗಳನ್ನ ನಿಮ್ಮ ಹೊಟ್ಟೆಗೆ ಹಾಕೊಂಡು ಅವಳನ್ನ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ಳಿ ರಾಮಣ್ಣ, ಚೆನ್ನಾಗಿ ನೋಡ್ಕೊಳ್ಳಿ. ಲಕ್ಷ್ಮಿ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ನಿನ್ನ ತಂಗಿ ಮಾನವಂತರ ಮನೆಯ ಸೊಸೆ, ನಮ್ಮ ಮನೆಯ ನಂದಾದೀಪ. ಆ ದೀಪವನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾದ್ದು ನಮ್ ಕರ್ತವ್ಯ. ಅವಳ ಬಗ್ಗೆ ನಿಮ್ ಚಿಂತೆ ಬಿಡಿ. ಹೌದಾ ಅಲ್ಲ, ನೀನ್ ಒಬ್ಬನೇ ಇದ್ದು ಇಲ್ಲಿ ಏನ್ ಮಾಡ್ತೀಯಾ? ನಮ್ಮನೆಗೆ ಬಂದು ನೀನ್ ಅಲ್ಲೇ ಇದ್ಬಿಡು. ಪ್ರತಿನಿತ್ಯ ನಿನ್ನ ತಂಗಿ ಮುಖನ ಸದಾ ನೋಡ್ತಾ ಇರ್ಬೋದು. ಅದು ಹೇಗ್ ಸಾಧ್ಯ? ನನ್ನ ತಂದೆ ತಾಯಿಗಳು ಬಾಳು ಬದುಕಿದ ವಿ ಗುಡಿಸಿಲು ಇದು ಮನೆ ದೀಪ ನಂದಿಸುದು ತರವಲ್ಲ. ಇಲ್ಲಿ ದೀಪ ಹಚ್ಚಿಕೊಂಡು ನಾನು ಇಲ್ಲಿಲ್ಲೇ ಇರಲೇಬೇಕು. ಆಕಾಶ್ ಒಂಥರ ಸ್ವಾಭಿಮಾನಿ. ಅವನು ಯಾರ ಹಂಗಿನಲ್ಲೂ ಜೀವಿಸಲು ಇಷ್ಟಪಡುವುದಿಲ್ಲ. ಅಂತರಲ್ಲಿ ನಮ್ಮನ್ನು ಬರ್ತಾರ? ಬೇಡ ಬಿಡು. ಹಾಗೇನಿಲ್ಲ ರಾಮಣ್ಣ, ನನಗೆ ಬಿಡು ಸಿಕ್ತಾಗ ಹಾಗಾಗಿ ಬರ್ತಾ ಇರ್ತೀನಿ. ರೀ, ಹೀಗೆ ಮಾತಾಡ್ತಾ ಇದ್ರೆ ಒತ್ತು ಕಳಿಯೋದೇ ಗೊತ್ತಾಗಲ್ಲ. ಫಸ್ಟ್ ನಮ್ಮ ಮನೆ ಮಹಾಲಕ್ಷ್ಮಿನ ಮನೆ ಕರ್ಕೊಂಡು ಹೋಗೋಣ. ಬನ್ನಿ. ನೋಡು, ನಾನು ಹೋದ್ಮೇಲೆ ನನ್ನ ಬಗ್ಗೆನೇ ಯೋಚನೆ ಮಾಡಬೇಡ. ಸಮಯಕ್ಕೆ ಸರಿಯಾಗಿ ಊಟ ಮಾಡು. ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೊಂಡ. ನೋಡು, ಎಲ್ಲಾದ್ರೂ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊ. ನಿನ್ನ ಜೀವನನೂ ಚೆನ್ನಾಗಿರ್ಬೇಕು ಅಣ್ಣ. ಜಿಂದಗಿ 100 ಕಾಲ ಮುತ್ತೈದಾಗ ಬಾಳ್ಲಿ ಅಂತ ಆಶೀರ್ವಾದ ಮಾಡೋಣ. ಹೆಣ್ಣು ಸಂಸಾರದ ಕಣ್ಣಂತೆ ನೀನಾಗಬೇಕು ತಂಗಿ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ನೀನಾಗಬೇಕು ಬೆಳಗುವ ಜ್ಯೋತಿ. ನೀನಾಗಬೇಕು ತಂಗಿ ಸತಿ ಸಂಸಾರದ ಜ್ಯೋತಿ. ದೀರ್ಘ ಸುಮಂಗಲಿಯಾಗಿ ಸುಖವಾಗಿ ಸಂತೋಷದಿಂದ 100 ಕಾಲ ಬಾಳು ತಂಗಿ. ನಿನ್ನ ಬಾಳು ಹಸನವಾಗಲಿ. ಹೋಗಿ ಬಾ ತಂಗಿ.
ಸುಖದಿ ಬಾಳು ನಿನ್ನ ಗದನ ಪಾಲವೇ ಸೌಭಾಗ್ಯವೆನುತ ನೀ ಸುಖದಿ ಬಾಳು ತಂಗಿ ನೀ ಸುಖದಿ ಬಾಳು ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ತಂಗಿ ಹೋಗಿ ಬರಮ್ಮ. ಎಣ್ಣಾಗಿ ಹೋಗು ನೀ ಒನ್ನಾಗಿ ಬಾಳು ನೀ ಎಣ್ಣಾಗಿ ಹೋಗು ನೀ ಒನ್ನಾಗಿ ಬಾಳು ನೀ ತವರಿನ ಮನೆಯ ತಾವರ ನೀನು ನಗು ನಗುತ್ತ ಬಾಳು ತಂಗಿ ನೀನು ತವರಿನ ಮನೆಯ ತಾವರ ನೀನು ನಗು ನಗುತ್ತ ಬಾಳು ತಂಗಿ ನೀನು ಹೆಣ್ಣಾಗಿ ಹೋಗು ನೀ ಒನ್ನಾಗಿ ಬಾಳು ನೀ